ಏನಂತೀರಿ? ಬಾಳಗಂಚಿಯ ಸೋಮನ ಕುಣಿತ. ಸಾಮಾನ್ಯವಾಗಿ ಎಲ್ಲಾ ದೇವಾಲಯಗಳಲ್ಲಿಯೂ ಗರ್ಭಗುಡಿಯ ಹೊರಗೆ ಇಬ್ಬರು ದೊಡ್ಡ ದೊಡ್ಡ ಮೀಸೆಯುಳ್ಳ, ಕೈಯಲ್ಲಿ ಆಯುಧವನ್ನು ಹಿಡಿದ ರಾಕ್ಷಸ ರೂಪದ ದಾಂಡಿಗರ ಪ್ರತಿಮೆಗಳನ್ನು ಕಾಣಬಹುದಾಗಿದ್ದು, ಇವರುಗಳನ್ನು ದೇವರ ದ್ವಾರಪಾಲಕರು ಅಥವಾ ದೇವರ ರಕ್ಷಕರು ಎಂದು ಕರೆಯಲಾಗುತ್ತದೆ. ಇನ್ನೊಂದು ಐತಿಹ್ಯದ ಪ್ರಕಾರ ದೇವಿಯ ಕಾವಲಿಗೆ ಸ್ವತಃ ಕಾಲಭೈರವ ಅರ್ಥಾತ್ ಶಿವನೇ ನೇಮಿಸಿರುವ ಶಿವಗಣದ ಅಂಗರಕ್ಷಕರು ಎನ್ನಲಾಗುತ್ತದೆ. ಗ್ರಾಮೀಣ ಭಾಷೆಯಲ್ಲಿ ಈ ಅಂಗರಕ್ಷಕರಿಗೆ ಸೋಮ ಅಥವಾ ಛೋಮ ಎಂದು ಕರೆಯುವ ಸಂಪ್ರದಾಯವಿದ್ದು, ನಮ್ಮೂರು ಬಾಳಗಂಚಿಯ ಜಾತ್ರೆಯಲ್ಲಿ ಸೋಮನ ಅಥವಾ ಛೋಮನ ಹಬ್ಬಕ್ಕೆ ಒಂದು ದಿನ ಮೀಸಲಾಗಿಟ್ಟಿದ್ದರೂ ಆ ದಿನದಂದು ಚಾವಟಿಯಮ್ಮನಿಗೆ ವಿಶೇಷವಾದ ಪ್ರಾಧಾನ್ಯತೆಯಿದ್ದು, ಇನ್ನು ಹಸಿರು ಮುಖದ ಹೊನ್ನಮ್ಮನ ಜತೆ ಇಬ್ಬರು ಛೋಮನ ಮುಖವಾಡವನ್ನು ಧರಿಸುವವರು ಇರುತ್ತಾರಾದರೂ ಇಡೀ ಹಬ್ಬದಲ್ಲಿ ಅವರ ಪಾತ್ರ ಗೌಣವಾಗಿರುತ್ತದೆ. ಆದರೆ ಗುರುವಾರ ಊರ ಹೊರಗಿನ ದೇವಾಲಯದಲ್ಲಿ ದೊಡ್ಡ ಹಬ್ಬ ಅರ್ಥಾತ್ ಜಾತ್ರೆ ನಡೆದ ನಂತರ ಶುಕ್ರವಾರ ಅದೇ ಜಾತ್ರೆ ಊರ ಒಳಗೆ ರಂಗಮಂಟಪದ ಸುತ್ತಮುತ್ತಲೂ ನಡೆಯುವ ಸಂಜೆ ಸೋಮನ ಕುಣಿತ ಇಲ್ಲವೇ ಜಲ್ಲಿ ಸೋಮನ ಕುಣಿತ ಬಲು ಆಕರ್ಷಣೀಯವಾಗಿರುತ್ತದೆ. ಸಾಮಾನ್ಯವಾಗಿ ಹಳೆಯ ಮೈಸೂರು ಪ್ರಾಂತ್ಯದ ತುಮಕೂರು, ಚಿತ್ರದುರ್ಗ, ಮಂಡ್ಯ ಹಾಗೂ ಹಾಸನ ಜಿಲ್ಲೆಗಳಲ್ಲಿ ಬಹು ಜನಪ್ರಿಯವಾಗಿರುವ ಈ ಸೋಮನ ಕುಣಿತ ಈಗ ದೇಶ ವಿದೇಶಗಳಲ್ಲೂ ಪ್ರದರ್ಶಿತವಾಗಿ ವಿಶ್ವದ ಜನರ ಗಮನ ಸೆಳೆದಿರುವುದು ಅಚ್ಚರಿಯ ಮತ್ತು ಹೆಮ್ಮೆಯ ಸಂಗತಿಯಾಗಿದೆ. ಬಣ್ಣ ಬಣ್ಣದ ವಸ್ತ್ರಗಳ ಅಲಂಕಾರದೊಂದಿಗೆ ರಾಕ್ಷಸನ ಮುಖವಾಡವನ್ನುಳ್ಳ ಸೋಮನ ಕುಣಿತ ದೇವಿ ಆರಾಧನೆಯ ಒಂದು ಅಂಗವಾಗಿದ್ದು, ದೇವಿಯನ್ನು ರಂಜಿಸಲು, ದೇವಿಯ ಮನಸ್ಸನ್ನು ಸಂತೋಷಪಡಿಸಲು ಸೋಮ ಕುಣಿಯುತ್ತಾನೆ ಎಂಬುದು ಗ್ರಾಮೀಣ ಜನರ ನಂಬಿಕೆಯಾಗಿದ್ದು, ತಮಟೆ ಮತ್ತು ಡೋಲಿನ ನಾದಕ್ಕೆ ತಕ್ಕಂತೆ ಸೋಮನ ಮುಖವಾಡ ತೊಟ್ಟ ನೃತ್ಯಗಾರರು ಜಾನಪದ ಶೈಲಿಯಲ್ಲಿ ಮಾಡುವ ಸೋಮನ ಕುಣಿತ ನೋಡಲು ಬಹಳ ಸುಂದರವಾಗಿರುತ್ತದೆ. ಈಗಾಗಲೇ ಹೇಳಿದಂತೆ ಈ ಸೋಮರು ತಾಯಿ ಪಾರ್ವತಿಯನ್ನು ರಕ್ಷಿಸಲು ಸಾಕ್ಷಾತ್ ಶಿವನೇ ನೇಮಿಸಿರುವ ಶಿವಗಣ ಎನ್ನುವುದಾದರೆ, ಮತ್ತೊಂದು ಜನಪದ ಕಥೆಯಲ್ಲಿ ಹೇಳಿರುವಂತೆ ನವವಿವಾಹಿತ ಯುವತಿಯೊಬ್ಬವು ತನ್ನ ತವರಿನಿಂದ ತನ್ನ ಸೋದರ ಮಾವನ ಜತೆಯಲ್ಲಿ ಗಂಡನ ಮನೆಗೆ ಸುದೀರ್ಘವಾದ ಪ್ರಯಾಣ ಬೆಳೆದಿರುವಾಗ ದಾರಿಯ ಮಧ್ಯದಲ್ಲಿ ಆಕೆಗೆ ಜಲಬಾಧೆ ಕಾಣಿಸಿಕೊಂಡಾಗ ತಾನು ಪಯಣಿಸುತ್ತಿದ್ದ ಗಾಡಿಯನ್ನು ನಿಲ್ಲಿಸಿ ಮೂತ್ರ ವಿಸರ್ಜಿಸಿ ಬರಲು ಹೋಗುವಾಗ ತನ್ನ ತಂದೆಯ ಸಮಾನನಾದ ಮಾವನಿಗೆ ವಿರುದ್ಧ ದಿಕ್ಕಿನತ್ತ ತಿರುಗಿ ನಿಂತಿರಲು ಹೇಳಿ ಅಲ್ಲೇ ಇದ್ದ ಹುತ್ತವೊಂದರ ಹಿಂದೆ ಹೋಗುತ್ತಾಳೆ. ಆದರೆ ಆಕೆಗೆ ಕೊಟ್ಟ ಮಾತಿಗೆ ವಿರುದ್ಧವಾಗಿ ಆಕೆಯನ್ನೇ ದಿಟ್ಟಿಸಿ ನೋಡಿದ್ದನ್ನು ಗಮನಿಸಿದ ಆಕೆಗೆ ನಾಚಿಕೆಯೂ ಮತ್ತು ಅವಮಾನವೂ ಆಗಿ ಆ ಕೂಡಲೇ ಆಕೆ ಆ ಹುತ್ತವನ್ನು ಪ್ರವೇಶಿಸಿ ನೋಡುತ್ತಿದ್ದಂತೆಯೇ ಆಕೆ ಹುತ್ತದಿಂದ ಇಬ್ಬರ ದೈತ್ಯರೊಂದಿಗೆ ದೇವತೆಯಾಗಿ ಹೊರಬಂದು ಕಾಮುಕ ದೃಷ್ಟಿಯಿಂದ ನೋಡಿದ ಮಾವನನ್ನು ವಧಿಸಿದಳಂತೆ. ಈ ರೀತಿಯಾಗಿ ದೇವತೆಯ ಅರ್ಥಾತ್ ಸೊಸೆಯ ಜೊತೆ ಕಾಣಿಸಿಕೊಂಡ ಆ ಇಬ್ಬರು ದೈತ್ಯರೇ ದೇವಿಯ ಅಂಗರಕ್ಷಕರಾದ ಸೋಮರು ಎನ್ನಲಾಗುತ್ತದೆ. ಸಾಮಾನ್ಯವಾಗಿ ಗ್ರಾಮದೇವತೆಯ ಜೊತೆ ಸೋಮರು ದೇವತೆಯ ಮುತ್ತೈದೆ ಸೌಭಾಗ್ಯವತಿಯ ಸಂಕೇತವಾಗಿ ಕೆಂಪು ಮತ್ತು ಹಳದಿ ಬಣ್ಣದ ಸೋಮಗಳೇ ಆಗಿದ್ದು, ಕೆಂಪು ಬಣ್ಣದ ಸೋಮನನ್ನು ಕೆಂಪರಾಯನೆಂದು, ಹಳದಿ ಬಣ್ಣದ ಸೋಮನನ್ನು ಕೆಂಚರಾಯನೆಂದು ಕರೆಯುವ ಸಂಪ್ರದಾಯವಿದೆ. ನಮ್ಮ ಹೆಂಗಳೆಯರು ಒಡವೆ ವಸ್ತುವಿಗಿಂತ ಅರಿಶಿನ ಕುಂಕುಮಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಿ ಪ್ರತಿದಿನವೂ ಸುಮಂಗಲಿಯ ಸಂಕೇತವಾಗಿ ಅರಿಶಿನವನ್ನು ಪ್ರತಿನಿತ್ಯವೂ ತಮ್ಮ ಮುಖಕ್ಕೆ ಹಚ್ಚಿಕೊಳ್ಳುವ ಕಾರಣ ಹಳದಿ ಬಣ್ಣದ ಸೋಮ ಹೆಣ್ಣು ಸೋಮ ಎಂದು, ಕೆಂಪು ಬಣ್ಣದ ಸೋಮ ಗಂಡಸು ಎಂಬ ನಂಬಿಕೆ ಗ್ರಾಮೀಣ ಪ್ರದೇಶದಲ್ಲಿದೆ. ಇನ್ನು ಕೆಲವು ಕಡೆ ಈ ಸೋಮರಿಗೆ ಬಹಳ ಪ್ರೀತಿಯಿಂದ ಈರಣ್ಣ, ಪಾಪಣ್ಣ, ಕಪ್ಪಣ್ಣ, ಗುಳ್ಳಣ್ಣ ಎಂಬೆಲ್ಲ ಹೆಸರುಗಳಿಂದ ಕರೆಯುತ್ತಾರೆ. ಈ ಸೋಮನ ಮುಖವಾಡ ತಯಾರಿಸುವುದಕ್ಕೂ ಒಂದು ನೇಮನಿಷ್ಠೆಯಿದ್ದು, ಊರಿನ ಆಚಾರಿಗಳು ಗ್ರಾಮೀಣ ಭಾಗದಲ್ಲಿ ದೇವವೃಕ್ಷ ಎಂದು ಕರೆಯುವ ಭೂತಾಳೆ ಮರದಿಂದ ಮಾತ್ರವೇ ಈ ರಾಕ್ಷಸಾಕಾರದ ಮುಖವಾಡ ತಯಾರಿಸಿ ಅದರಲ್ಲಿ ಸಾಮಾನ್ಯ ಮನುಷ್ಯರ ತಲೆ ಹಿಡಿಸುವಷ್ಟು ರಂಧ್ರ ಕೊರೆದು ಅದಕ್ಕೆ ಕಣ್ಣು, ಮೂಗು, ಬಾಯಿ ಮತ್ತು ಕಿವಿಯ ಆಕಾರಗಳನ್ನು ಕೊರೆದು ಕಣ್ಣುಗಳ ಭಾಗಕ್ಕೆ ಮತ್ತು ಮೂಗಿನ ಹೊಳ್ಳೆಗೆ ತೂತು ಮಾಡಿ ಆ ಮುಖವಾಡಕ್ಕೆ ಚಂದನೆಯ ಹಳದಿ ಮತ್ತು ಕೆಂಪು ಬಣ್ಣ ಬಳಗಿ ಗಂಡು ಸೋಮನಿಗೆ ಮೀಸೆ, ಹೆಣ್ಣು ಸೋಮಳಿಗೆ ಕೆನ್ನೆಯ ಅರಿಶಿನ ಕುಂಕುಮ ಬಳಗಿ ಚಂದಾಗಿ ಕಾಣುವಂತೆ ಮಾಡಿ
ಅದಕ್ಕೊಂದು ಪ್ರಭಾವಳಿ ನಿರ್ಮಿಸಿ ಅದರ ಸುತ್ತಲೂ ಬಣ್ಣ ಬಣ್ಣದ ಸೀರೆಗಳಿಂದ ಅಲಂಕರಿಸಿ ಹೂವಿನ ಹಾರ ಹಾಕಿ ಸೋಮರನ್ನು ಸಿದ್ಧಗೊಳಿಸುತ್ತಾರೆ. ಸಾಮಾನ್ಯವಾಗಿ ಬಹುತೇಕ ಊರುಗಳಲ್ಲಿ ದೇವಾಲಯದ ಅರ್ಚಕರು ಅಥವಾ ಅವರ ವಂಶಸ್ಥರೇ ಸೋಮವನ್ನು ಹೊರುವುದು ವಾಡಿಕೆಯಿದ್ದು, ಸೋಮನ ಮುಖವಾಡವನ್ನು ಧರಿಸುವ ಮೊದಲು ಸ್ನಾನ ಸಂಧ್ಯಾವಂದನಗಳನ್ನು ಮುಗಿಸಿ ಬಹಳ ನೇಮನಿಷ್ಠೆಗಳಿಂದ ದೇವಿಯ ಪೂಜೆಯನ್ನು ಮಾಡಿ ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಹೆಂಡು ಸೋಮ ಉದ್ದನೆಯ ಲಂಗ ತೊಟ್ಟರೆ, ಗಂಡು ಸೋಮ ಕಚ್ಚೆ ಪಂಚೆ ಧರಿಸಿ ಹಣೆಗೆ ತಿಲಕವಿಟ್ಟು ಸೋಮನ ಮುಖವಾಡದಲ್ಲಿ ತಮ್ಮ ತಲೆಯನ್ನು ತೂರಿಸಿ ಎಡಗೈಯಲ್ಲಿ ಸೋಮನ ಮುಖವಾಡವನ್ನು ಹಿಡಿದು ಬಲಗೈನಲ್ಲಿ ಬೆತ್ತವನ್ನು ಹಿಡಿದು ಸೋಮನ ಸುತ್ತಲೂ ಇರುವ ಪದಗಾರರು, ಅರೆವಾದ್ಯಗಾರರು, ತಾಳಮದ್ದಲೆಯವರು ಹಾಡುವ ಹಾಡಿಗೆ ಅಥವಾ ನುಡಿಸುವ ತಾಳದ ತಕ್ಕಂತೆ ಸೋಮ ಹೆಜ್ಜೆ ಹಾಕುತ್ತಾ ಕುಣಿಯುತ್ತಾನೆ. ಹೀಗೆ ಸೋಮನನ್ನು ಹೊತ್ತವರಿಗೆ ಮುಂದೆ ಕಾಣಿಸುವಂತೆ ಕಣ್ಣಿನ ಬಳಿ ಮತ್ತು ಉಸಿರಾಡಲು ಅನುವಾಗುವಂತೆ ಮೂಗಿನ ಹೊಳ್ಳೆಗಳ ಬಳಿ ರಂಧ್ರವನ್ನು ಕೊರೆದಿರುವಲಾಗಿರುತ್ತದೆ. ಬಹುತೇಕ ಊರುಗಳಲ್ಲೂ ಈ ಸೋಮ ಮೊದಲು ದೇವಸ್ಥಾನದ ಎದುರು ಕುಣಿದು ದೇವಿಯನ್ನು ಸಂತೋಷಗೊಳಿಸಿ ನಂತರ ಊರಿನ ಪ್ರಮುಖ ಬೀದಿಗಳಲ್ಲಿ ಕುಣಿಯುತ್ತಾ ಹೋಗುವುದು ನೋಡಲು ಮುದ ನೀಡುತ್ತದೆ. ಆದರೂ ಇದರ ಹಿಂದೆಯೂ ಊರ ಜನರಿಗೆ ನೀಡುವ ಒಂದು ಎಚ್ಚರಿಕೆಯ ಸಂದೇಶವಾಗಿದ್ದು, ತಾನು ದೇವಿಯ ರಕ್ಷಣೆಗೆ ಸದಾಕಾಲವೂ ಸನ್ನದ್ಧನಾಗಿರುವ ಕಾರಣ ಊರಿನವರು ಎಂದೂ ಸಹ ದೇವಿಯ ವಿರುದ್ಧವಾಗಿ ಅಥವಾ ಊರಿನಲ್ಲಿ ಯಾರ ವಿರುದ್ಧವೂ ಪಾಪಕಾರ್ಯ ಮಾಡದಂತೆ ಎಚ್ಚರ ಮೂಡಿಸುವುದೇ ಈ ಪ್ರದಕ್ಷಿಣೆಯ ಹಿಂದಿನ ಉದ್ದೇಶವಾಗಿರುತ್ತದೆ. ಹೀಗೆ ದೇವಿ ಆರಾಧನೆಯ ಸುಂದರ ಗ್ರಾಮೀಣ ಕುಣಿತ ಮನಸ್ಸಿಗೆ ಮುದ ನೀಡುವ ಜೊತೆಯಲ್ಲೇ ಊರ ಜನರಿಗೆ ದೇವಿಯ ಮೇಲೆ ಶ್ರದ್ಧಾಭಕ್ತಿಗಳನ್ನು ಹೆಚ್ಚಿಸುವ ಕಾರ್ಯವಾಗಿದೆ. ನಮ್ಮೂರು ಬಾಳಗಂಚಿಯಲ್ಲಿ ಇದಕ್ಕೆ ಸ್ವಲ್ಪ ವಿಭಿನ್ನವಾಗಿ ಈ ಸೋಮನ ಕುಣಿತ ಮಾಡಲಾಗುತ್ತದೆ. ಈ ಸೋಮನ ಕುಣಿತವನ್ನು ನಮ್ಮೂರಿನಲ್ಲಿ ಜಲ್ಲಿ ಸೋಮನ ಕುಣಿತ ಎಂದು ಕರೆಯಲಾಗುತ್ತದೆ. ಹಿಂದಿನ ದಿನ ಗುರುವಾರ ರಾತ್ರಿ ನಮ್ಮೂರ ಗ್ರಾಮ ದೇವತೆ ಹೊನ್ನಾದೇವಿಯ ಉತ್ಸವ ಮೂರ್ತಿಯೊಂದಿಗೆ ಭವ್ಯವಾಗಿ ಆಕೆಯ ಅಕ್ಕಪಕ್ಕದಲ್ಲಿ ಗೌಡರಹಳ್ಳಿಯ ಮಸ್ನಕಮ್ಮ ಮತ್ತು ಹೊನ್ನಮಾರನಹಳ್ಳಿ ಮಾರಮ್ಮನನ್ನು ಕೂರಿಸಿ ಮೆರವಣಿಗೆ ಮಾಡಲಾಗಿರುತ್ತದೆ. ಶುಕ್ರವಾರ ಊರ ಮಧ್ಯದಲ್ಲಿರುವ ರಂಗಮಂಟಪದ ಮುಂದೆ ಈ ಎರಡೂ ದೇವಿಯರಿಗೆ ಊರಿನ ಹೆಂಗಳೆಯರೆಲ್ಲರೂ ಭಕ್ತಿಯಿಂದ ಪೂಜಿಸಿ ಮಡಿಲಕ್ಕಿ ತುಂಬಿಸಿ ಆಕೆಯನ್ನು ಅವರವರ ಊರಿಗೆ ಕಳಿಸುವ ಮುನ್ನ ಹೆಂಗಳೆಯರ ಪೂಜೆ ಮಾಡಿ ಆ ಎರಡೂ ದೇವರುಗಳನ್ನು ಊರ ಹೆಬ್ಬಾಗಿಲಿನಿಂದ ಆಚೆ ಕಳಿಸುವಷ್ಟೊತ್ತು ಪಕ್ಕದ ಊರಿನಿಂದ ತರಲಾಗುವ ಈ ಜಲ್ಲಿ ಸೋಮಗಳನ್ನು ನಮ್ಮೂರಿನವರು, ಅದರಲ್ಲೂ ಹೆಚ್ಚಾಗಿ ಯುವಕರುಗಳು ಧರಿಸಿ ತಾಳದವರ ಗತ್ತಿಗೆ ಕುಣಿಯುತ್ತಾರೆ. ನಾವೆಲ್ಲ ಚಿಕ್ಕವರಿರುವಾಗ ನಮ್ಮ ತಂದೆಯವರು ಮತ್ತು ಅವರ ಜತೆಗಾರರು ಜಲ್ಲಿ ಸೋಮನ ಮುಖವಾಡ ಧರಿಸಿ ಕುಣಿಯುತ್ತಿದ್ದ ಪರಿ ನಿಜಕ್ಕೂ ಅದ್ಭುತವಾಗಿದ್ದು, ಇಂದಿನವರು ಕುಣಿಯುವುದು ಅಂದಿನಷ್ಟು ಪ್ರಾಮುಖ್ಯತೆ ಇಲ್ಲದೇ ಇದ್ದರೂ ಈ ಆಧುನಿಕ ಯುಗದಲ್ಲೂ ಈ ಎಲ್ಲ ಸಂಪ್ರದಾಯಗಳನ್ನು ಆಚರಿಸಿಕೊಂಡು ಹೋಗುತ್ತಿದ್ದಾರಲ್ಲ ಎಂಬುದೇ ಸಮಾಧಾನ ತರಿಸುತ್ತದೆ. ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನೆಲ್ನನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಏನಂತೀರಿ?